ನಾನು 2019ರಲ್ಲಿ ಆ ಶಾಲೆಗೆ ನಂಜನಗೂಡು ತಾಲೂಕಿಂದ ವರ್ಗಾವಣೆ ಬಂದಂತ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಮ್ಮ ಶಾಲೆ ಇರ್ತಕ್ಕಂಥ ಅದು ಖಾಸಗಿ ಸ್ವತ್ತಾಗಿತ್ತು ಅನ್ನೋ ಕಾಣುತ್ತೆ. ಆ ಒಂದು ಸರ್ಕಾರಿ ಶಾಲೆ ರಾಷ್ಟ್ರೀಯ ಹೆದ್ದಾರಿ ಆದ್ರಿಂದ ರಸ್ತೆ ಅಗಲೀಕರಣ ಮಾಡ್ಬೇಕು ಅಂತ ಹೇಳಿ ನಮ್ಗೆ PW ಡಿಪಾರ್ಟ್ಮೆಂಟ್ ಇಂದ ಒಂದು ನೋಟಿಸ್ ಬಂದ ಒಂದ್ ತಿಂಗಳಿಗೆ ನನಗೆ ಗಾಬರಿ ಆಯ್ತು. ನೋಟಿಸ್ ಕಳ್ಸಿದಲ್ಲ, ನಿಮ್ದೇ ಜಾಗ ಆದ್ರೆ ಅದನ್ನ ದಾಖಲಾತಿ ಕೊಡಿ, ನಿಮ್ಮ ದಾಖಲೆಗಳ ಸಲ್ಲಿಸಿ ಅಂತ ಹೇಳೋದು. ಅಲ್ಲಿ ಯಾವುದೇ ರೀತಿಯಾದ ದಾಖಲೆಗಳಿಲ್ಲ. ನಮ್ಗೆ ಗ್ರಾಮ ಪಂಚಾಯತಿ ಶ್ರೀರಾಮಪುರದಲ್ಲಿ ಇತ್ತು, ಅಲ್ಲಿಗೆ ಹೋಗಿ ಮನವಿ ಮಾಡ್ಕೊಂಡೆ. ಇಲ್ಲ ಸರ್, ಅದು ಯಾವ್ದು ಸೇರಿಲ್ಲ ಅನ್ಸುತ್ತೆ. ಆಗ ತುಂಬಾ ಸಮಸ್ಯೆ ಆಯ್ತು. ಆಗ ಒಂದು ವಾರ ಆದ್ಮೇಲೆ ಒಂದು ನೋಟಿಸ್ ಕೊಟ್ಬಿಟ್ಟು ನನಗೆ ರಾಷ್ಟ್ರೀಯ ಹೆದ್ದಾರಿ ಕಟ್ಟಿರ್ತಕ್ಕಂಥ ಟಾಯ್ಲೆಟ್ ಮತ್ತೆ ಕಾಂಪೌಂಡ್ ಎರಡು ಡೆಮಾಲಿಷ್ ಮಾಡಿದ್ರು. ಅವಾಗ ಕೋವಿಡ್ ಸಂದರ್ಭ, ತುಂಬಾ ಸಮಸ್ಯೆ ಆಯ್ತು. ಮಕ್ಳು ಯಾರು ಶಾಲೆಗೆ ಬರ್ತಾ ಇರ್ಲಿಲ್ಲ ಕೋವಿಡ್ ಅಂತಂದೇಳಿ. ಆಗ ಏನೋ ಮ್ಯಾನೇಜ್ ಮಾಡಿದ್ರು. ಇನ್ನು ಮಕ್ಳು ಬರಕ್ ಪ್ರಾರಂಭ ಮಾಡಿದ್ಮೇಲೆ ಟಾಯ್ಲೆಟ್ ಮುಖ್ಯವಾಗಿ ಇಂಪಾರ್ಟೆಂಟ್ ಬೇಕೇ ಬೇಕು. ಟಾಯ್ಲೆಟ್ ಇಲ್ಲದೆ ಮಕ್ಳು ಕಳ್ಸೋದಿಲ್ಲ. ಆಗ ಒಂದು ನಮ್ಮಲ್ಲಿ ಹಳೆ ಎಂಚಿಂದು ಒಂದು ಬಿಲ್ಡಿಂಗ್ ಇತ್ತು. ಆ ಬಿಲ್ಡಿಂಗ್ ಒಳಗಡೆನೆ ನಮ್ಗೆ ಒಂದು ಟಾಯ್ಲೆಟ್ ಮಾಡ್ಕೊಡಿ ಅಂತೇಳಿ ನಾನು ಪಂಚಾಯತಿಗೆ ಮನವಿ ಮಾಡ್ಕೊಂಡೆ. ಅವರು ನಮ್ಮಲ್ಲಿ ಒಂದು 3 ಲಕ್ಷ ಇರ್ಬೋದೇನು ಸರ್, ನೋಡೋಣ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅಂದ್ರೂ ಅದು ತಾತ್ಕಾಲಿಕವಾಗಿ ಮಾಡ್ಕೊಳಿಕ್ ಮಾತ್ರ ಅದು. ಯಾಕಂದ್ರೆ ಮಕ್ಕಳು ಮುಖ್ಯವಾಗಿ ಟಾಯ್ಲೆಟ್ ಇಲ್ದೇನೆ ಶಾಲೆ ಬರಲ್ಲ ಅಂತಿದ್ರಲ್ಲ, ಆ ಉದ್ದೇಶಕ್ಕೆ ಯಾರೋ ಗ್ರಾಮ ಪಂಚಾಯತಿ ಮೆಂಬರ್ ಅದನ್ನ ಮಾಡ್ಕೊಡ್ತು. ಸದ್ಯ ಏನೋ ಅದ್ರ ಒಳಗಡೆ ಮಾಡಿಸ್ಕೊಂಡು ತಾತ್ಕಾಲಿಕವಾಗಿ. ಅವಾಗ ನೆಕ್ಸ್ಟ್ ಇಲಾಖೆ ಪರ್ಮಿಷನ್ ತಗೋಬೇಕು. ಇಲಾಖೆಯಿಂದ ಪರ್ಮಿಷನ್ ಕೊಡ್ಲಿಕ್ಕೆ ಬರಲ್ಲ, ತಾತ್ಕಾಲಿಕವಾಗಿ ತೊಂದರೆ ಆಗುತ್ತಲ್ಲ ಮಕ್ಕಳಿಗೆ ಅಂತೇಳಿ ಅವರು ಪರ್ಮಿಷನ್ ಕೊಟ್ರು. ಅದ್ರಲ್ಲೇ ಏನು ವ್ಯವಸ್ಥೆ ಮಾಡ್ಕೊಡಿ. ಒಂದು ಮಕ್ಕಳು ಬರಕ್ ಸ್ಟಾರ್ಟ್ ಆದ್ಮೇಲೆ ಹೆಣ್ಣು ಮಕ್ಕಳು ಅಲ್ಲಿ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಯಾಕೆಂದ್ರೆ ಅವ್ರು ಕಟ್ಟಿರ್ತಕ್ಕಂಥ ಪ್ಲೇಸು ರೂಮ್ ಒಳಗಡೆನೆ ಗಾಳಿ ಇಲ್ಲ, ಬೆಳಕಿಲ್ಲ, ತುಂಬಾ ಕಷ್ಟ ಆಯ್ತು. ಆ ಕಾಂಟ್ರಾಕ್ಟ್ ನೀರ್ ವ್ಯವಸ್ಥೆನೂ ಮಾಡ್ಕೊಡ್ಲಿಲ್ಲ. ಕೊನೆಗೆ ನಮ್ದು ಯಾವ್ದೋ ಅನುದಾನದಲ್ಲಿ ಆ ನೀರ್ ವ್ಯವಸ್ಥೆ ಮಾಡ್ಕೊಂಡು, ಆದ್ರೂ ಅಧಿಕಾರಿಗಳು ಬಂದು ಅವ್ರು ಆ ಟಾಯ್ಲೆಟ್ ನೋಡ್ಬಿಟ್ಟು ತುಂಬಾ ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇದ್ರು. ಏನ್ ಮೇನ್ ರೋಡ್ ಅಲ್ಲಿ ಇದೆ ಶಾಲೆ, ಯಾಕೆ ಇನ್ನು ಇದಕ್ಕೆ ಟಾಯ್ಲೆಟ್ ಸರಿಯಾದ ವ್ಯವಸ್ಥೆ ಇಲ್ವಲ್ಲ ಅಂತ. ನನ್ಗೂ ಬೇಸರ. ಆ ಶಾಲೆಯ ಮುಖ್ಯ ಶಿಕ್ಷಕನಾಗಿ ಉತ್ತರ ಕೊಡೋದೇ ಕಷ್ಟ ಆಯ್ತಿತ್ತು. ಯಾರಾದ್ರೂ ವಿಸಿಟರ್ಸ್ ಬಂದ್ರೆ ಟಾಯ್ಲೆಟ್ ಇದೆಯಾ, ಇದೆ ಅಷ್ಟೇ, ಹೊರಗಡೆ ಕರ್ಕೊಂಡೇ ಹೋಗ್ತಿಲ್ಲ. ಅಷ್ಟೊಂದು ನನ್ಗೆ ತೊಂದರೆ ಆಗ್ತಾ ಇತ್ತು. ಅವಾಗ ಶಿವಪ್ರಕಾಶ್ ಸರ್ ನನ್ಗೆ ಪರಿಚಯ ಇದ್ರು. ಸರ್, ಈಗ ಯೂತ್ ಪಾರ್ ಸೇವಾದಿಂದ ಏನಾದ್ರು ವ್ಯವಸ್ಥೆ ಮಾಡಿಸ್ಕೊಡಿ ಸರ್, ಟಾಯ್ಲೆಟ್ ವ್ಯವಸ್ಥೆ ಅಂತ ಹೇಳಿದ್ರೆ ಅವರು ಸರ್ ನೋಡ್ ಮನವಿ ಕೊಡಿ ಅಂತ ಹೇಳಿದ್ರು. ಮನವಿ ಕೊಟ್ಟ ಹರೀಶ್ ಸರ್ ಅವ್ರ ಮನವಿ ಕೊಟ್ವು. 2024 ಜುಲೈನಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಟ್ಟಾಗ ಆಗಸ್ಟ್ 30ನೇ ತಾರೀಕು ಉದ್ಲಿ ಪೂಜೆ ಮಾಡಿದ್ವು. ಅಂದ್ರೆ ಅಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ ನ ಡೆಮಾಲಿಷ್ ಮಾಡಕ್ ತುಂಬಾ ಕಷ್ಟ ಆಯ್ತು ನನಗೆ. ಆ ಒಂದು ಶ್ರಮನ ಹೇಳ್ಕೊಳಕ್ ಆಗದಿಲ್ಲ, ಅಷ್ಟೊಂದು ಶ್ರಮ ಆಯ್ತು. ಯಾಕೆಂದ್ರೆ ಯಾರೇ ಬಂದ್ರು ಹೆಡ್ ಮಾಸ್ಟರ್ ಆಗ್ರಿ ನಮ್ಮನ್ ಕೇಳ್ಬಿಟ್ಟು ಮತ್ತೆ ತುಂಬಾ ತೊಂದರೆ ಕೊಡ್ತಾ ಇದ್ರು ಟಾಯ್ಲೆಟ್ ಇಲ್ಲ ಅಂತಂದ್ರೆ. ಆಗ ಸರ್ ಹರೀಶ್ ಸರ್ ಬಂದು, ಇಲ್ಲ ಟಾಯ್ಲೆಟ್ ಅವಶ್ಯಕತೆ ಇದಕ್ಕೆ ಬೇಕೇ ಬೇಕು ಅಂತ ಹೇಳಿ ಇಮಿಡಿಯೇಟ್ ಆಗಿ ಅದನ್ನ ಸ್ಯಾಂಕ್ಷನ್ ಮಾಡಿಸ್ಕೊಟ್ರು. ಆದ್ರೆ ಅದನ್ನ ಡೆಮಾಲಿಷ್ ಮಾಡಿಸ್ಲಿಕ್ಕೆ PW ಅವ್ರಿಗೆ ಮನವಿ ಕೊಟ್ಟಾಗ ತಡೆದು ಬಿಟ್ರು. ಅದನ್ನ ಒಡೆಯಕ್ ಬರೋದಿಲ್ಲ, ಅದು ಇದು ಏನೇನೋ ಕಾನೂನುಗಳ ಕೇಳಕ್ ಶುರು ಮಾಡಿದ್ರು. ಆಗ ನಮ್ಮ BO ಸರ್ ಗಮನಕ್ಕೆ ತಂದ್ಬಿಟ್ಟು ಅವ್ರ ಮನವಿ ಮಾಡ್ಕೊಂಡು ಒಂದು ವಾರದಲ್ಲಿ ಅದನ್ನ ಡೆಮಾಲಿಷ್ ಮಾಡಿಸ್ಬೋದು. ಯೂತ್ ಪಾರ್ ಸೇವಾ ಮತ್ತೆ ಟೆಕ್ಸಾಸ್ ಇನ್ಶೂರೆನ್ಸ್ ಅವ್ರು ಕಟ್ಕೊಂಡಿರ್ತಕ್ಕಂಥ ಹೈಟೆಕ್ ಟಾಯ್ಲೆಟ್ ಇವತ್ತು ನಮ್ಗೆ ತುಂಬಾ ಅದ್ಭುತವಾಗಿದೆ. ನಾನು ನಿರಾಳವಾಗಿದ್ದೀನಿ ಈಗ ಅಲ್ಲಿ ಆ ಶಾಲೆಯಲ್ಲಿ. ಯಾಕೆಂದ್ರೆ ಮಕ್ಕಳನ್ನ ಸೇರ್ಸಿಕ್ ಬಂದ್ರೆ ಟಾಯ್ಲೆಟೇ ಇಲ್ವಲ್ಲ, ಯಾಕೆ ಸೇರ್ಸ್ಬೇಕು ಶಾಲೆಗೆ ಅಂತ ಇದ್ರು. ಮತ್ತೆ ಹೆಣ್ಣು ಮಕ್ಕಳು ಮೊದಲು ಬರ್ಲಿಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗ್ತಿತ್ತು ಹೆಣ್ಮಕ್ಳು. ಯಾಕೆಂದ್ರೆ ನಮ್ಮಲ್ಲಿ 8 ಮಕ್ಕಳು ಹೆಣ್ಮಕ್ಳು ಟಾಯ್ಲೆಟ್ ಚೆನ್ನಾಗಿರ್ಲಿಲ್ಲ ಅಂತೇಳಿ ಒಂದ್ ಸ್ವಲ್ಪ ಬರೋದಕ್ಕೆ ಹಿಂಜರಿತಾ ಇದ್ರು. ಅವ್ರು ಮಂತ್ಲಿ ಟೈಮಲ್ಲಿ ಪಾಪ ತುಂಬಾ ಶ್ರಮ ಪಡ್ತಾ ಇದ್ರು. ಇವಾಗ ಈ ಶಾಲೆಗೆ ಸೇರಿಸ್ಬೇಕಲ್ಲ, ಖಾಸಗಿ ಶಾಲೆಗಿಂತೂ ಉತ್ತಮವಾಗಿದೆ ನಮ್ಮ ಶಾಲೆ. ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ ಹೈಟೆಕ್ ಟಾಯ್ಲೆಟ್.